ಹಾಯ್ ನಮಸ್ಕಾರ. ನಾನು ನಿಮ್ಮ ಡ್ರೈವಿಂಗ್ ಲವರು. ಏನಿಲ್ಲ, ತುಂಬ ಜನ ಫೋನು ಮೆಸೇಜ್ ಮಾಡ್ತಾಯಿದ್ದೀರಾ, ಬ್ರದರ್ ಡ್ಯೂಟಿ ಯಾವ ಟೈಮಲ್ಲಿ ಮಾಡಬೇಕು, ಯಾವ ಆ್ಯಪಲ್ಲಿ ಮಾಡಬೇಕು, ಏನು ಎತ್ತಂತ ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಂಗಾದರೆ ಮಾತ್ರ ನಾನು ಹೇಳೋದು ಅರ್ಥ ಆಗುತ್ತೆ. ನಿನ್ನೆ ಇನ್ನೊಬ್ಬರು ಫೋನ್ ಮಾಡಿದರು, ಬ್ರೋ ನಾನು ಬೆಳಗ್ಗೆ ಪೀಕ್ ಅವರಲ್ಲಿ ಮಾತ್ರ ಮಾಡ್ತೀನಿ, ಮಧ್ಯಾಹ್ನ ಆಫ್ ಮಾಡ್ಕೊಂಡು ಮಲ್ಕೋತೀನಿ, ಮತ್ತೆ ಸಂಜೆ ಪೀಕ್ ಅವರಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಅದು ಯಾರೋ ಹೇಳಿದ್ರಂತೆ, ಅವರು ಹೇಳಿದ ಮಾತು ಕೇಳಿಕೊಂಡು ಡ್ಯೂಟಿ ಮಾಡ್ತಾವ್ರೆ. 2,000 2,500 ಲಾಸ್ಟು ಅಷ್ಟೇ ಆಗ್ತಾ ಇರೋದು ಅಂತ. ನೀವು ಮಾಡೋ ತಪ್ಪೇನೆಂದರೆ, ಮೊದಲು ಇನ್ನೊಬ್ಬರು ಮಾತನ್ನ ಕೇಳೋದು ಬಿಟ್ಬಿಡಿ. ಯಾಕೆಂದರೆ ಪೀಕ್ ಅವರಲ್ಲಿ ಜಾಸ್ತಿ ಕೊಡ್ತಾನೆ, ಪೀಕ್ ಅವರ್ ಇಲ್ಲದೇ ಇರೋ ಟೈಮಲ್ಲಿ ಕಡಿಮೆ ಕೊಡ್ತಾನೆ ಅಂತ ಅಂದ್ಕೊಂಡು ನೀವಿದ್ದರೆ ಡ್ಯೂಟಿಗಳಾಗಲ್ಲ. ಯಾಕಂದರೆ ಅವನು ನಿಮ್ಮ ಲಾಗಿನ್ ಅವರ್ ಚೆಕ್ ಮಾಡ್ತಾನೆ. ನೀವು ಇವಾಗ ಇಲ್ಲಿ ಊಬರಲ್ಲಿ ಇಲ್ಲೊಂದು ಡ್ಯೂಟಿ ಮಾಡಿದ್ರಿ, ಅಲ್ಲೋಗಿ ರ್ಯಾಪಿಡೋಲ್ಲಿ ಮಾಡಿದ್ರಿ, ಇನ್ನೊಂದು ಹತ್ರ ಹೋಗಿ ಓಲಾದಲ್ಲಿ ಡ್ಯೂಟಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅರ್ನಿಂಗ್ಸ್ ಆಗಲ್ಲ, ಡ್ಯೂಟಿನೂ ಕೊಡೋದು ಇಲ್ಲ ಅವನು. ಯಾವುದಾದ್ರೂ ಒಂದು ಆ್ಯಪಲ್ಲಿ ಮಿನಿಮಮ್ 12 ಆದರೂ 13 ಅವರ್ ಲಾಗಿನ್ ಇರಿ. ಡ್ಯೂಟಿಗಳು ಬಂದಿಲ್ಲ ಅಂದರೆ ಅವಾಗ ಹೇಳಿ ನನಗೆ. ನಾನು ಒಬ್ಬೊಬ್ಬರು ರಾತ್ರಿ 10-11 ಗಂಟೆಗೆ ಹೋಗಿ ಮಲ್ಕೊತಾರೆ, ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋಕ್ಕಾಗಲ್ಲ. ಅದಕ್ಕೆ 9-10 ಗಂಟೆಗೆ ಎದ್ದು ಡ್ಯೂಟಿ ಮಾಡ್ತೀನಿ. ತುಂಬ ಜನ ಇವೇ ಕಂಪ್ಲೇಂಟ್ಸ್ ಹೇಳಿರೋ ನನ್ನ ಹತ್ರ. ತಪ್ಪು ನಿಮ್ಮದೇ. ಇವಾಗ ನಾನೇನು ಮಾಡ್ತೀನಿ, ರಾತ್ರಿ 11 ಗಂಟೆ 12 ಗಂಟೆ ಆಯಿತಾ ಪರವಾಗಿಲ್ಲ, ಬೆಳಗ್ಗೆ 6 ಗಂಟೆಗೆ ಎದ್ದು ಪೀಕ್ ಅವರಲ್ಲಿ ಡ್ಯೂಟಿ ಮಾಡಿಬಿಟ್ಟು ಮಧ್ಯಾಹ್ನ ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ಟು, ಹಂಗಂತ ನಾನು ಆ್ಯಪ್ ಮಾತ್ರ ಆಫ್ ಮಾಡಲ್ಲ, ಆನಲ್ಲೇ ಬಿಡ್ತೀನಿ. ಯಾಕಂದರೆ ಲಾಗಿನ್ ಅವರ್ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ಟು ಡ್ಯೂಟಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ 4 ಗಂಟೆಗೆ. ಪೀಕ್ ಅವರಲ್ಲಿ ಎಲ್ಲ ಮಲ್ಕೊಂಡಿರ್ತೀರ, ಆಫ್ ಮಾಡಿಬಿಟ್ಟು ಆ ಟೈಮಲ್ಲಿ ಡ್ಯೂಟಿಗಳು ಸುಮ್ಮನೆ ಎತ್ಕೊಂಡು ಹೊಡಿತಾ ಇರಬೇಕು. ಅರ್ನಿಂಗ್ಸ್ ಆಗಬೇಕು ಅಂದರೆ ಸುಮ್ಮನೆ ಪೀಕ್ ಅವರಲ್ಲಿ ಮಾಡಿದ್ವಿ, ನಾನು ಪೀಕ್ ಅವರಲ್ಲಿ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡ್ವಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇನ್ನು ಕೆಲವರು ತುಂಬ ಎಲ್ಲ ಆ್ಯಪ್ಗಳು ಆನ್ ಮಾಡಿಕೊಂಡು ಅದರಲ್ಲೊಂದು ಹೊಡಿತಾನೆ ಇರ್ತೀರ. ಅದನ್ನು ನೀವು ಮಾಡೋ ಮಿಸ್ಟೇಕು. ಮಾಡಿದ್ರೆ ಯಾವುದಾದ್ರೂ ಒಂದೇ ಆ್ಯಪಲ್ಲಿ ಮಾಡಿ, ಓಲಾ ಆದರೂ ಆಗಲಿ, ಊಬರ್ ಆದ್ರಾಗಲಿ, ರ್ಯಾಪಿಡೋ ಆದರೂ ಆಗಲಿ. ನಾನು ಡ್ಯೂಟಿ ಬೀಳದೇ ಇರಲಿ, ಊಬರ್ ಬಿಟ್ಟರೆ ಬೇರೆ ಯಾವುದೂ ಮಾಡಲ್ಲ. ಯಾಕಂದರೆ ಅದರಲ್ಲೇ ನನಗೆ ಚೆನ್ನಾಗಿ ರೇಟ್ ಕೊಡ್ತಾ ಇರೋದು. ಮತ್ತು ಡ್ಯೂಟಿಗಳು ಜಾಸ್ತಿ ಬರಬೇಕು ಅಂದರೆ ನಿಮ್ಮ ಕ್ಯಾನ್ಸಲೇಷನ್ ರೇಟಿಂಗು, ನಿಮ್ಮ ಆಕ್ಸೆಪ್ಟ್ ರೇಟಿಂಗು ಮತ್ತು ಕಸ್ಟಮರ್ ಕೊಡೋ ರೇಟಿಂಗು 3 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಅದು ಇದ್ರೇ ಕ್ಯಾನ್ಸಲೇಷನ್ ರೇಟಿಂಗು 16ಗಿಂತ ಕಡಿಮೆ ಇರಬೇಕು, ಆಕ್ಸೆಪ್ಟ್ ರೇಟಿಂಗು 14% ಜಾಸ್ತಿ ಇರಬೇಕು. ಹಂಗಿದ್ರೆ ಮಾತ್ರ ಡ್ಯೂಟಿಗಳು ಬ್ಯಾಕ್ ಟು ಬ್ಯಾಕು ಚೆನ್ನಾಗಿ ಜಾಸ್ತಿ ರೇಟ್ ಕೊಡೋದು. ನಿಮ್ಮದು ರೇಟಿಂಗ್ ಇಲ್ಲ, ಎಲ್ಲ ಜಾಸ್ತಿ ಕಡಿಮೆ ಐತೆ ಅಂದರೆ ಏನು ಮಾಡಿದ್ರು ಡ್ಯೂಟಿಗಳು ಆಗಲ್ಲ. ನಾನು ಬೇಕಾದ್ರೆ ನಂದು ವೀಡಿಯೋ ಮಾಡಿ ಹಾಕ್ತೀನಿ, ತೋರಿಸ್ತೀನಿ ನೋಡಿ, ಎಷ್ಟೆಷ್ಟು ಕಿಲೋಮೀಟ್ರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟವನೆ, ರೇಟಿಂಗ್ ನಂದು ಎಷ್ಟೈತೆ. ನಾನು ನಿಮಗೆಲ್ಲ ತೋರಿಸ್ಬೇಕು ಅಂತಲೇ ನಾನು ಕ್ಯಾನ್ಸಲೇಷನ್ ರೇಟಿಂಗು, ಆಕ್ಸೆಪ್ಟ್ ರೇಟಿಂಗು ಎಷ್ಟಿರಬೇಕು ಅದಕ್ಕಿಂತ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳಿದ್ದೀರ, ಅದಕ್ಕೋಸ್ಕರ ಅದನ್ನು ನನಗೆ ಡ್ಯೂಟಿ ತೊಂದರೆ ಆದರೂ ಪರವಾಗಿಲ್ಲ, ಒಂದು ದಿನ ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ಮತ್ತೆ ಸರಿ ಹೋಗುತ್ತೆ ಅಂದ್ಕೊಂಡು ನಿಮಗೋಸ್ಕರ ನನ್ನ ರೇಟಿಂಗ್ನ ಕಡಿಮೆ ಮಾಡಿಕೊಂಡು ವೀಡಿಯೋ ಮಾಡಿ ಹಾಕ್ತೀನಿ, ನೋಡ್ಕೊಳ್ಳಿ ಬೇಕಿದ್ರೆ. ಆದರೆ ಡ್ಯೂಟಿ ಮಾಡೋ ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಗೆ ಎದ್ದರೆ ಸಂಜೆ ನೈಟ್ 9-10 ಗಂಟೆವರೆಗೂ ನಾನ್ ಸ್ಟಾಪ್ ಡ್ಯೂಟಿ ಹೊಡೀರಿ. ಅರ್ನಿಂಗ್ಸ್ ಆಗಿಲ್ಲ ಅಂತಂದರೆ ಬಂದು ನೀವು ಕಮೆಂಟ್ ಹಾಕಿ, ಅವಾಗ ನಾನು ಒಪ್ಕೋತೀನಿ. ಸುಮ್ಮನೆ ಅವ್ರಿರ ಮಾತು ಕೇಳಬೇಡಿ, ಡ್ಯೂಟಿ ಚೆನ್ನಾಗಿ ಮಾಡಿ ಅಷ್ಟೇ. ಮತ್ತೆ ಏನಾದರೂ ಡೌಟ್ ಇದ್ದರೆ ನೆಕ್ಸ್ಟು ಕಮೆಂಟ್ ಮಾಡಿ, ವೀಡಿಯೋ ಮಾಡಿ ಹಾಕ್ತೀನಿ. ಸಿಗೋಣ ಮತ್ತೆ. ವೀಡಿಯೋ ಹಾಕ್ತೀನಿ, ನಂದು ರೇಟಿಂಗ್ ಎಷ್ಟೈತೆ, ಯಾವ್ಯಾವ್ದು ಎಷ್ಟೆಷ್ಟು ಇರಬೇಕು, ಅರ್ನಿಂಗ್ಸ್ ಹೆಂಗಾಗೈತೆ ತೋರಿಸ್ತೀನಿ. ಸಿಗೋಣ ಮತ್ತೆ. ನಿಮಗೆ ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ, ವೀಡಿಯೋನ ಕೊನೆವರೆಗೂ ನೋಡಿ. ಇದು ನಾನು ಊಬರ್ ಆ್ಯಪಲ್ಲಿ ಮಾತ್ರ ಡ್ಯೂಟಿ ಮಾಡೋದ್ರಿಂದ ಊಬರ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಡ್ಯೂಟಿಗಳು ಚೆನ್ನಾಗಿ ಬರ್ತಾ ಇರೋದೇ ಇದರಲ್ಲಿ. ನೋಡ್ತಾ ಇರ್ಬೋದು. ಫಸ್ಟು ರೇಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮ್ಗೆ ಗೊತ್ತಾಗಬೇಕು, ವೀಡಿಯೋ ಮಾಡಲೇಬೇಕು ಅಂತಲೇ ನಾನು ರೇಟಿಂಗ್ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕಸ್ಟಮರ್ ಕೊಟ್ಟಿರೋ ರೇಟಿಂಗು 4.98 ಐತೆ. ಹಂಗಾಗಿ ಡ್ಯೂಟಿ ನನಗೆ ಬ್ಯಾಕ್ ಟು ಬ್ಯಾಕು ಚೆನ್ನಾಗಿ ರೇಟು ಕೊಡ್ತಾನೆ, ಡ್ಯೂಟಿನೂ ಕೊಡ್ತಾನೆ. ಸೆಕೆಂಡ್ ಅದು ಕನ್ಫರ್ಮೇಷನ್ ರೇಟಿಂಗ್ ಅಂದರೆ
ಡ್ಯೂಟಿ ಅಕ್ಸೆಪ್ಟ್ ಮಾಡೋ ರೇಟಿಂಗು. 100 ಡ್ಯೂಟಿಲಿ 7 ಮಾತ್ರ ಡ್ಯೂಟಿ ಕನ್ಫರ್ಮ್ ಮಾಡಿದ್ದೀನಿ. 97 ಅಂದರೆ ಇವಾಗ ಡ್ಯೂಟಿ ಮೇಲೆ ಬರ್ತಾನೆ ಇರ್ತಾವೆ, ನಾವು ಯಾವ ಎತ್ಕೊಳ್ಲಿಲ್ಲ ಹಂಗೆ ಸುಮ್ಮನೆ ಸ್ಕಿಪ್ ಮಾಡಿ ಯಾವ ಸಣ್ಣ ಪುಟ್ಟ ಡ್ಯೂಟಿ ಮಾಡ್ತೀವಲ್ಲ ಇದು ಕ್ಯಾನ್ಸಲೇಷನ್ ರೇಟಿಂಗ್. ಅಂದರೆ ಡ್ಯೂಟಿ ಎತ್ಕೊಂಡು ಕಸ್ಟಮರೇ ಕ್ಯಾನ್ಸಲ್ ಮಾಡಲಿ ನಾವೇ ಕ್ಯಾನ್ಸಲ್ ಮಾಡಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಕನ್ಫರ್ಮೇಷನ್ ರೇಟಿಂಗು 14%ಗಿಂತ ಮೇಲಿರಬೇಕು, ಕ್ಯಾನ್ಸಲೇಷನ್ ರೇಟಿಂಗು 16%ಗಿಂತ ಕಡಿಮೆ ಇರಬೇಕು. ನೋಡಿ ನನಗೆ ರೇಟ್ ಯಾವ ಥರ ಕೊಟ್ಟವನೆ. 20 ಕಿಲೋಮೀಟ್ರಿಗೆ 500, 25 ಕಿಲೋಮೀಟ್ರಿಗೆ 530, 19 ಕಿಲೋಮೀಟ್ರಿಗೆ 480, ಇದು 19 ಕಿಲೋಮೀಟ್ರಿಗೆ 480. ಈ ಥರ ಅಂದರೆ ಆ ರೇಟಿಂಗ್ ಮೇಲೂ ಡ್ಯೂಟಿಗಳು ಡಿಪೆಂಡ್ ಆಗ್ತವೆ. ಯಾಕಂದರೆ ಮೇನು ಕಸ್ಟಮರ್ ಕೊಡೋ ರೇಟಿಂಗು, ಕ್ಯಾನ್ಸಲೇಷನ್ ರೇಟಿಂಗು, ಅಕ್ಸೆಪ್ಟ್ ರೇಟಿಂಗು, ಈ 3 ಕರೆಕ್ಟಾಗಿದ್ದರೆ ನೀವು ಬೆಂಗಳೂರು ಬಿಟ್ಟು ತಮಿಳ್ನಾಡಲ್ಲಿದ್ರೂ ಡ್ಯೂಟಿ